Hi dear students, welcome to online class. Today we will discuss about articulations, English workbook first PUC. ಈಗಾಗಲೇ ನಾವು ವರ್ಬ್ಸನ್ನು ಕಂಟಿನ್ಯೂ ಮಾಡ್ತಾ ಇದ್ವಿ. ವರ್ಬ್ಸಲ್ಲಿ ನಾವು ಈಗಾಗಲೇ ಪಾರ್ಟ್ 1 ಆ್ಯಂಡ್ 2 ವಿಡಿಯೋಸನ್ನು ಮಾಡಿದ್ದೀವಿ. ಓಕೆ, ನಿಮಗೆ ಪಾರ್ಟ್ 1 ಆ್ಯಂಡ್ 2 ವಿಡಿಯೋಸ್ ಬೇಕಾದರೆ ನೀವು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹೋಗಿ ನೋಡ್ಬೋದು, ವಿಡಿಯೋಸ್ ನಿಮಗೆ ಅವೈಲೇಬಲ್ ಆಗ್ತದೆ. ಈಗ ನಾವು ಬಿ ಸೆಕ್ಷನಲ್ಲಿ ಫೋರ್ತ್ ಒನ್ನನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗಾಗಲೇ ಪಾರ್ಟ್ 2 ಅಲ್ಲಿ ಥರ್ಡ್ವರೆಗೂ ಡಿಸ್ಕಸ್ ಆಗಿದೆ. ಇನ್ನು ಪಾರ್ಟ್ 4ಅಲ್ಲಿ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ಪಾರ್ಟ್ 3 ಇದು ಈ ವಿಡಿಯೋ. ವಿಕಾಸ್ ಹ್ಯಾಡ್ ಬೀನ್ ಟು ಕುಪ್ಪಳ್ಳಿ ಲಾಸ್ಟ್ ಮಂತ್. ಬಿಲೋ ಈಸ್ ಅನ್ ಎಕ್ಸ್ಟ್ರಾಕ್ಟ್ ಆಫ್ ಹೌ ಹೀ ಸ್ಪೆಂಟ್ ಹೀಸ್ ಟೈಮ್ ದೇರ್. ಯೂಸಿಂಗ್ ದಿಸ್ ಇನ್ಫಾರ್ಮೇಷನ್ ರೈಟ್ ಆ್ಯಂಡ್ ಪ್ಯಾರಾಗ್ರಾಫ್ ಆನ್ ಹೀಸ್ ಆ್ಯಕ್ಟಿವಿಟಿ. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಬ್ಬ ವಿಕಾಸ್ ಅಂತಕ್ಕಂಥ ಒಬ್ಬ ಹುಡುಗ ಕುಪ್ಪಳ್ಳಿಗೆ, ಯಾರೂರು, ಕುವೆಂಪು ಊರು ಕುಪ್ಪಳ್ಳಿಗೆ ಭೇಟಿ ಕೊಟ್ಟಿದ್ದಾನೆ. ಹ್ಯಾಡ್ ಬೀನ್ ಟು ಕುಪ್ಪಳ್ಳಿ. ಹ್ಯಾಡ್ ಅಂದರೆ ಪಾಸ್ಟ್ ಟೆನ್ಸಲ್ಲಿ ಆಗಿದೆ, ಈಗಾಗಲೇ ಭೇಟಿ ಕೊಟ್ಟಿದ್ದಾನೆ. ಒಂದಿಷ್ಟು ಏನು ಕೊಟ್ಟಿದ್ದಾರೆ ಇಲ್ಲಿ, ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆ ಇನ್ಫಾರ್ಮೇಷನ್ ಇಟ್ಕೊಂಡು ನಾವು ಒಂದು ಪ್ಯಾರಾಗ್ರಾಫನ್ನು ರೆಡಿ ಮಾಡಬೇಕು. ರೀಚ್ ಇದೆ ಕುಪ್ಪಳ್ಳಿ ಎಸ್ಟರ್ಡೇ ಆ್ಯಟ್ 8:30 PM. ಸ್ಟೇ ಇದೆ ಆ್ಯಟ್ ದ ಗೆಸ್ಟ್ ಹೌಸ್. ಗೆಟ್ ಅಪ್ ಬ್ರೆಕೆಟಲ್ಲಿ ಕೊಟ್ಟಿದ್ದನ್ನು ಗಮನಿಸ್ತಾ ಹೋಗಿ. ಅರ್ಲಿ ಇನ್ ದ ಮಾರ್ನಿಂಗ್ ಗೋ ಟು ನವಿಲುಗುಡ್ಡ. 30 minutes ಡ್ರೈವ್. ವಾಚ್ ದ ಸನ್ರೈಸ್ ಬ್ರೆಕೆಟಲ್ಲಿ ಬಿ. ಆ್ಯಂಡ್ ಸ್ಪೆಕ್ಟ್ಯಾಕ್ಯುಲರ್ ಸೈಟ್. ರಿಟರ್ನ್ ಟು ಕುಪ್ಪಳ್ಳಿ. ವಿಸಿಟ್ ಕವಿಶಲ್ಯ. ಪೇ ರೆಸ್ಪೆಕ್ಟ್ ಟು ದ ಸಮಾಧೀಸ್ ಆಫ್ ಕುವೆಂಪು ಆ್ಯಂಡ್ ತೇಜಸ್ವಿ. ಟೇಕ್ ಫಾರ್ ಫೋಟೋಗ್ರಾಫ್ಸ್. ಸಮ್ ಟೂರಿಸ್ಟ್ ಫ್ರಮ್ ಮೈಸೂರು ಹ್ಯಾವ್ ಅರೇಂಜ್ಡ್ ಅ ಕ್ಯಾಂಪ್ ಫೈರ್. ಇನ್ವೈಟ್ ಮೀ ಟು ಜಾಯಿನ್ ದ ಕ್ಯಾಂಪ್ ಫೈರ್. ಇಲ್ಲಿ ನೋಡಿರಿ, ಅವರು ಒಂದಿಷ್ಟು ಇನ್ಫಾರ್ಮೇಷನ್ ಕೊಡ್ತಾ ವರ್ಬ್ಸ್ ಫಾರ್ಮನ್ನು ಕೊಟ್ಟಿದ್ದಾರೆ. ಕ್ಯಾಂಪ್ ಫೈರ್. ಹ್ಯಾವ್ ಅ ಹ್ಯಾಪಿ ಟೈಮ್ ವಿತ್ ದೆಮ್. ಬಿ ಅ ಮೆಮೊರೇಬಲ್ ಟ್ರಿಪ್. ಇಲ್ಲಿ ಏನಾಗಿದೆ, ವರ್ಬ್ಸನ್ನು ಕೊಟ್ಟಿದ್ದಾರೆ ಅವರು. ವರ್ಬ್ಸನ್ನು ನಾವು ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿದಾಗ ನಮಗೇನಾಗ್ತದೆ, ಒಂದು ಕಂಪ್ಲೀಟ್ ಪ್ಯಾರಾಗ್ರಾಫದು ಮೀನಿಂಗ್ ಸಿಗ್ತದೆ. ಓಕೆ, ಇಟ್ಸ್ ಸೊ ಈಸಿ. ವಿಕಾಸ್ ರೀಚ್ಡ್ ಕುಪ್ಪಳ್ಳಿ ಆ್ಯಟ್ 8:30. ಇಲ್ಲಿ ರೀಚ್ ಕೊಟ್ಟಿದ್ದಾರೆ. ವಿಕಾಸ್ ರೀಚ್ಡ್ ಕುಪ್ಪಳ್ಳಿ ಆ್ಯಟ್ 8:30 PM ಆ್ಯಂಡ್ ಸ್ಟೇಡ್ ಆ್ಯಟ್ ದ ಗೆಸ್ಟ್ ಹೌಸ್. ಇಲ್ಲಿ ಸ್ಟೇ ಇದೆ. ಆ್ಯಂಡ್ ಈಗಾಗಲೇ ಇದು ಕಂಪ್ಲೀಟ್ ಆಗಿದೆ. ಇಲ್ಲಿ ಎಸ್ಟರ್ಡೇ ಕೊಟ್ಟಿದ್ದಾರೆ, ಈಗಾಗಲೇ ಕಂಪ್ಲೀಟ್ ಆಗಿದೆ. ಯಾಕಂದರೆ ನಾವು ಪಾಸ್ಟ್ ಟೆನ್ಸಲ್ಲಿ ಹೇಳ್ತಾ ಇದ್ದೀವಿ. ಗೆಸ್ಟ್ ಹೌಸ್. ಹಿ ಗಾಟ್ ಅಪ್. ಎದ್ದಿದ್ದಾನೆ. ಗಾಟ್. ಹಿ ಗಾಟ್ ಅಪ್ ಅರ್ಲಿ ಇನ್ ದ ನೆಕ್ಸ್ಟ್ ಡೇ ಟು ಗೋ ನವಿಲುಗುಡ್ಡ ವಿಚ್ ವಾಸ್ ಅ 30-minute ಡ್ರೈವ್. ಹಿ ವಾಚ್ಡ್ ದ ಸನ್ರೈಸ್. ಹಿ ವಾಚ್ಡ್, ಇಲ್ಲಿ ಗಮನಿಸಿ, ಇಲ್ಲಿ ವಾಚ್ ಇದೆ ನೋಡಿ. He watched the sunrise. Therewith was a spectacular sight. He returned to Kuppalli and visited. ಇಲ್ಲಿದೆ ನೋಡ್ರಿ, visited. ಕವಿಶಲ್ಯ. He paid respect to the samadhis of Kuempu and Tejasvi and took some photograph. ಇಲ್ಲಿ ಟೇಕ್ ಇದೆ, ಆಲ್ರೆಡಿ ಆ್ಯಕ್ಷನ್ ಕಂಪ್ಲೀಟ್ ಆದ ಕಾರಣ took some photographs. Okay, let's come to the page number 14. ಏನಿದೆ, some tourists from Mysore had arranged a campfire. ಕ್ಯಾಂಪ್ ಫೈರ್ದು ನಾವು ಆಲ್ವೇಸ್ ಹೇಗೆ ಕರಿತೀವಿ, ಫೈರ್ ಕ್ಯಾಂಪ್ ಅಂತ ಹೇಳ್ತಿರ್ತೀವಿ. ಇದು ಕ್ಯಾಂಪ್ ಫೈರ್ ಸರಿಯಾದ ಪ್ರೊನೌನ್ಸಿಯೇಷನ್, ಸರಿಯಾದ ಒಂದು ಪ್ರಾಪರ್ ವೇ ಆಫ್ ಸೇಯಿಂಗ್. ಅರೇಂಜ್ಡ್ ಅ ಕ್ಯಾಂಪ್ ಫೈರ್. They invited Vikas. ಇದೆ Vikas to join them. ಇದು Vikas had a happy time with them. It was a memorable trip. ಇಲ್ಲಿ ವಾಸ್ ಇದೆ, ಅಲ್ಲಿ ಬಿ ಕೊಟ್ಟಿದ್ರೆ it was a memorable trip for Vikas. ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ. ಟೋಟಲ್ ಇದು ಟೆನ್ಸ್ ಮೇಲೆ ಏನಾಗಿದೆ, ಪಾಸ್ಟ್ ಟೆನ್ಸ್ ಮೇಲೆ ಮಾಡ್ತಕ್ಕಂಥ ಒಂದು ಪ್ಯಾರಾಗ್ರಾಫ್ ಆಗಿದೆ. ಇನ್ನು 5ನೇದು, ಕಂಪ್ಲೀಟ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್. ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಬ್ರಾಕೆಟ್ಸ್. ಇಲ್ಲಿ ಕೂಡ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡೋ ಥರ ಇಲ್ಲಿ ಸ್ಪೇಸನ್ನು ಕೊಟ್ಟಿದ್ದಾರೆ, ನಾವು ಫಿಲ್ ಮಾಡ್ತಾ ಹೋಗಬೇಕು. ಆಫ್ಟರ್ ಹಿಯರಿಂಗ್ ದ ರ್ಯಾಂಟ್ ಹಾಲ್ ಮಿಸ್ಟರ್ ಎಲಿಫೆಂಟ್ ಕನ್ಕ್ಲೂಸಿವ್ ಎವಿಡೆನ್ಸ್ ದ ಕಮಿಷನ್ ಕಾಲ್ಡ್. ಇಲ್ಲಿ ಇದು ದ ಜೆಂಟಲ್ಮೆನ್ ಆಫ್ ದ ಜಂಗಲ್ ಏನಿದೆಯಲ್ಲ, ದ ಜೆಂಟಲ್ಮೆನ್ ಆಫ್ ದ ಜಂಗಲ್ ಅಲ್ಲಿದ ಆಯ್ದುಕೊಂಡಂಥ ಒಂದು ಪ್ಯಾರಾ ಇದು. ಕಮಿಷನ್ ಹ್ಯಾಡ್ ಕಾಲ್ಡ್. Commission
ಕಾಲ್ಡ್ ಅಂದರೆ ಈಗಾಗಲೇ ಕರೆಯಲಾಗಿದೆ, ಪಾಸ್ಟ್ ಟೆನ್ಸ್. ಮಿಸ್ಟರ್ ಹೈನಾ ಆ್ಯಂಡ್ ಅದರ್ಸ್ ಎಲ್ಡರ್ಸ್ ಆಫ್ ದ ಜಂಗಲ್ ಹೂ ಆಲ್ supported what Mr. Elephant had said. Then had said ಅಂದರೆ ಈಗಾಗಲೇ ಹೇಳಿ ಅವನ ಸಪೋರ್ಟೆಡ್ಡು ಪಾಸ್ಟ್ ಟೆನ್ಸಲ್ಲಿ ಎಲಿಫೆಂಟಿನ ಕಡೆಯಿಂದ ಎಲ್ಲರೂ ಬಂದರು. ದೇ ದೆನ್ ಕಾಲ್ಡ್ ದ ಮ್ಯಾನ್ ಹೂ ಬಿಗ್ಯಾನ್ V2 ಫಾರ್ಮನ್ನು ಹಾಕ್ತಿದ್ದೀವಿ. ಹೂ ಬಿಗ್ಯಾನ್ ಟು ಗಿವ್ ಹಿಸ್ ಓನ್ ಅಕೌಂಟ್ of the dispute, but the commission cut him short, saying, my good man, please confine yourself to relevant issue. We have already heard ಅಂತ ಹೇಳಬೇಕು. We have already heard the circumstances from various unbased source. All we wish you to tell us is whether the undeveloped space in your hut had been occupied by anyone else before Mr. Elephant assumed his position. ಓಕೆ, ಅಸ್ಯೂಮ್ಡ್ ಇದೆಲ್ಲ ಪಾಸ್ಟ್ ಟೆನ್ಸಲ್ಲಿ ಏನಾಗ್ತದೆ, ನೆರೇಷನ್ ಆಗ್ತಾ ಹೋಗ್ತದೆ. ಇನ್ನು ಲಾಸ್ಟ್ ಒನ್ ಏನಿದೆ, ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ದ ಸಿಂಪಲ್ ಪಾಸ್ಟ್ ಆರ್ ಪಾಸ್ಟ್ ಕಂಟಿನ್ಯೂಸ್ ಫಾರ್ಮ್ಸ್ ಆಫ್ ದ ವರ್ಬ್. ಈ ಕೆಳಗೆ ಕೊಟ್ಟಂಥ 5 ಸೆಂಟೆನ್ಸ್ ನಾವೇನು ಮಾಡಬೇಕು, ಸಿಂಪಲ್ ಪಾಸ್ಟ್ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಫಾರ್ಮ್ ಆಫ್ ದ ವರ್ಬ್ಸನ್ನು ಯೂಸ್ ಮಾಡಿ ಕಂಪ್ಲೀಟ್ ಮಾಡಬೇಕು. ಹೀ ಡ್ಯಾಶ್ ಮೀಟ್ ಹೀಸ್ ಟೀಚರ್. ಹೀ ಮೆಟ್, ಇದು ಸಿಂಪಲ್ ಪಾಸ್ಟ್. ಮೆಟ್ ಹೀಸ್ ಟೀಚರ್ ವೈಲ್ ಹೀ ವಾಸ್ ಗೋಯಿಂಗ್, ಬಿ ಮತ್ತು ಗೋ ಇದೆ, ಹೀ ವಾಸ್ ಗೋಯಿಂಗ್ ಟು ದ ಮಾರ್ಕೆಟ್. ಎರಡನೇದು ವೆನ್ ಐ ವಾಸ್, ಇಲ್ಲಿ ಬಿ ಇದೆ. ವೆನ್ ಐ ವಾಸ್ at home this evening it was raining. ಓಕೆ, ನಾನು ಮನೆಯಲ್ಲಿದ್ದಾಗ ಏನಾಗಿತ್ತು, ಅಲ್ಲಿ ಇಟ್ ವಾಸ್ ರೇನಿಂಗ್, ಬಹಳ ಮಳೆಯಾಗಿತ್ತು ಅಂತ ಹೇಳ್ತಿದ್ದಾನೆ. ಓಕೆ, ಇಲ್ಲಿ ವಾಸ್ ಅನ್ನೋದು ಕೂಡ ಇದು ಇಲ್ಲಿ ವರ್ಬ್ ಆಗಿ ಕೆಲಸ ಮಾಡ್ತದೆ. ಇದು ಹೆಲ್ಪಿಂಗ್ ವರ್ಬ್ ಕಾಣಿಸಿದ್ರು ಕೂಡ ವಾಸ್ ಅಂದರೆ ನಾನು ಇದ್ದೆ ಅಂತ ಹೇಳ್ತದೆ, ವಾಸ್. ಇದು V2. ಲಾಸ್ಟ್ ಮಂತ್ ಮೈ ಫ್ರೆಂಡ್ ವಾಸ್ ಸ್ಟೇಯಿಂಗ್, ಬಿ ಸ್ಟೇ ಇದೆ, ಪಾಸ್ಟ್ ಕಂಟಿನ್ಯೂಸ್. ವಾಸ್ ಸ್ಟೇಯಿಂಗ್ ಇನ್ ಬೆಂಗಳೂರು ಆ್ಯಂಡ್ ಐ ವೆಂಟ್, ಗೋ ವೆಂಟ್ ಗಾನ್, ವೆಂಟ್ ಸಿಂಪಲ್ ಪಾಸ್ಟ್, ಟು ಸಿ ಹಿಮ್. ಯೆಸ್ಟರ್ಡೇ ಹಿ ಫರ್ಗಾಟ್ ಇದು V2, ಹಿ ಫರ್ಗಾಟ್ ಟು ಕಾಲ್ ಮೀ ಆ್ಯಸ್ ಹಿ ವಾಸ್ ಡೂಯಿಂಗ್, ಪಾಸ್ಟ್ ಕಂಟಿನ್ಯೂಸ್, ಈಸ್ ಹೋಮ್ವರ್ಕ್. ರಾಜನ್ ವಾಸ್ ವರ್ಕಿಂಗ್, ರಾಜನ್ ಬಿ ವರ್ಕ್. Rajan was working in the office when Basavaraj met him, past continuous, simple past. ಇಲ್ಲಿಗೆ ಏನಾಗ್ತದೆ, ವರ್ಬ್ಸ್ ಏನಾಗ್ತದೆ, ಕಂಪ್ಲೀಟ್ ಆಗ್ತದೆ. ಟೋಟಲಿ ವರ್ಬ್ಸ್, ಟೆನ್ಸ್ ಆ್ಯಂಡ್ ಟೈಮ್ ಏನಿದೆಯಲ್ಲ, ಈ ಟಾಪಿಕ್ಕು ಪಾರ್ಟ್ 1, 2, 3 ಒಂದು 3 ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರ್ತದೆ. ಮುಂದಿನ ವಿಡಿಯೋದಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟನ್ನು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್.